ಸ್ನೇಹಿತರೆ ನಮಸ್ಕಾರ. ನಾ ಡಾಕ್ಟರ್ ಕೆ ಸಿದ್ದು ಮಾತಾಡ್ತಾ ಇರೋದು. ಸ್ನೇಹಿತರೆ ಇವತ್ತಿನ ದಿನ ನಾನು ಮತ್ತೆ ಹೊಸ ವಿಡಿಯೋದ ಮುಖಾಂತರ ಬಂದಿದ್ದೀನಿ ನಿಮ್ಮ ಮುಂದೆ. ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಿರ್ತಕ್ಕಂಥ ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರಿಗೂ ತಿಳಿಸೋದೇನೆಂದರೆ, ಡಾಕ್ಟರ್ ಕೆ ಸಿದ್ದು ಆರ್ಟ್ಸ್ ಅಂತ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ದಿನ ಈ ಒಂದು ವಿಡಿಯೋದ ಉದ್ದೇಶ ಏನಿದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಮ್ಯೂರಲ್ ಆರ್ಟ್ ಅಂತೀವಿ. ಇದಕ್ಕೆ ಇವೆಲ್ಲ ಮನೆ ಮುಂದೆ ಹಾಕಿರ್ತಕ್ಕಂಥ ನೇಮ್ ಬೋರ್ಡ್ಗಳು ಹೊಸದಾಗಿ ನಾವು ಇವೆಲ್ಲ ರೆಡಿ ಮಾಡಿಕೊಡ್ತೀವಿ. ಮುಂಚೆಯಿಂದನೂ ಕೂಡ ಮಾಡ್ತಾಯಿದ್ವಿ. ಬಟ್ಟು ನಾನು ಎಲ್ಲಿ ಅಂದರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಎಲ್ಲಿ ಇದು ಮಾಡಿರಲಿಲ್ಲ. ಬಟ್ ನಮ್ಮ ಶಾಪಿಗೆ ಜನರು ಬರ್ತಾಯಿದ್ರು. ಅಲ್ಲಿ ನಾವು ಈ ಡಿಸೈನ್ಸ್ಗಳೆಲ್ಲ ತೋರಿಸ್ತಾ ಇದ್ದೀವಿ. ಡಿಸೈನ್ಸಲ್ಲಿ ಅವರು ಯಾವ್ದು ಚಾಯ್ಸ್ ಮಾಡ್ತಾರೋ ಆ ಡಿಸೈನ್ಸ್ ಪ್ರಕಾರ ನಾವು ಅವ್ರಿಗೆ ರೆಡಿ ಮಾಡಿಕೊಡ್ತಿದ್ದೀವಿ. ಬಟ್ ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡಿ ಹಾಕ್ತಕ್ಕಂಥ ಉದ್ದೇಶ ಏನಂದರೆ ಸ್ನೇಹಿತರೆ, ಜನರು ಎಲ್ಲರೂ ಪ್ರತಿಯೊಬ್ಬರಾಗಿ ಸರ್ ಈ ಡಿಸೈನ್ಸ್ಗಳು ನಮ್ಮ ಮೊಬೈಲ್ಗೆ ಕಳಿಸಿ ಸರ್, ನಾವು ಸ್ವಲ್ಪ ಮನೆಯಲ್ಲೆಲ್ಲ ನಾವು ವಿಚಾರಿಸ್ತೀವಿ. ಅಂದರೆ ನಾವು ನೋಡಿಬಿಟ್ಟು ಡಿಸೈನ್ಸ್ಗಳು ಚಾಯ್ಸ್ ಮಾಡ್ತೀವಿ ಅಂತ ಕಸ್ಟಮರ್ಸು ನಮ್ಮ ಅಂಗಡಿಗೆ ಬಂದಾಗ ಕೇಳ್ಕೊಂಡಾಗ ನಾನು ಪ್ರತಿಯೊಬ್ಬರಿಗೂ ಕೂಡ ವಾಟ್ಸಪ್ ಮುಖಾಂತರ ಕಳ್ಸೋಕ್ಕಾಗಲ್ಲ. ಹೀಗಾಗಿ ನಾವು ಕೆಲಸದ ಸಮಯದಲ್ಲಿ ಎಲ್ಲರಿಗೂ ಕೂಡ ನಾವು ಒಬ್ಬೊಬ್ಬರಾಗೇ ವಾಟ್ಸಪ್ ಕಳ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಾವು ಅಂದರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀನಿ. ಆವಾಗ ಅವ್ರಿಗೆ ಹೇಳಿರ್ತೀನಿ, ಸರ್ ಇದು ಡಾಕ್ಟರ್ ಕೆ ಸಿದ್ದು ಆರ್ಟ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ಅದನ್ನು ನಿಮಗೆ ಯಾವ್ಯಾವ ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ಗಳನ್ನು ಮಾತ್ರ ನೀವು ಚಾಯ್ಸ್ ಮಾಡಿ, ಕೆಳಗಡೆ ನನ್ನ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಮತ್ತು ಬನ್ನಿ, ನಾವು ಅದ್ರ ತಕ್ಕಂತೆಯೇ ಆರ್ಡ್ರ್ ಮಾಡಿಕೊಡ್ತೀವಿ ನಿಮಗೆ ಡಿಸೈನ್ಸ್ ತಕ್ಕಂತೆ ಅಂತ ಹೇಳಿರ್ತೀವಿ. ಆ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಸ್ನೇಹಿತರೆ. ಇವು ಕೂಡ ಅಷ್ಟೇ ಸ್ನೇಹಿತರೆ. ಈಗ ನಾನು ಸ್ಟ್ಯಾಚ್ಯೂಗಳನ್ನು ಯಾವ ಥರನಾಗಿ ಮಾಡ್ತೀನಿ, ಪುತ್ಥಳಿಗಳನ್ನು ಯಾವ ಥರನಾಗಿ ಮಾಡ್ತೀನಿ, ಅದೇ ಥರನಾಗಿ ಕೂಡ ಇದು ಪ್ರೊಸೀಜರ್ ಇರುತ್ತೆ. ಯಾಕಂದರೆ ಇದು ಕೂಡ ನಾವು ಫಸ್ಟು ಮಣ್ಣಲ್ಲೇ ಮಾಡಬೇಕಾಗತ್ತೆ. ಮಣ್ಣಲ್ಲಿ ಮಾಡಿಕೊಂಡು ಮತ್ತು ಅದಕ್ಕೆ ಸಾಚಗಳನ್ನು ರೆಡಿ ಮಾಡಿ ಮತ್ತು ಪ್ರಿಂಟೌಟ್ಗಳನ್ನು ಹಾಕಬೇಕಾಗತ್ತೆ. ಮತ್ತು ಇದನ್ನು ಕೂಡ ಮಟೀರಿಯಲ್ಲು ಹೇಳ್ತೀನಿ ನಿಮಗೆ. ಮಟೀರಿಯಲ್ಲು ಇದು ಕೂಡ ನಾವು ಪುತ್ಥಳಿಗಳಿಗೆ ಯಾವ ಥರನಾಗಿ ಮಟೀರಿಯಲ್ ಫೈಬರ್ ಮಟೀರಿಯಲ್ ಹಾಕ್ತೀವಿ, ಅದೇ ಮಟೀರಿಯಲ್ ಇದಕ್ಕೂ ಕೂಡ ಹಾಕ್ತೀವಿ. ಮತ್ತು ಪುತ್ಥಳಿ ಅಂದರೆ ಸ್ಟ್ಯಾಚ್ಯೂಗಳು ಎಷ್ಟು ದಿನ ಲೈಫ್ ಬರುತ್ತೋ ಈ ನಿಮ್ಮ ನೇಮ್ ಬೋರ್ಡ್ಗಳು ಕೂಡ ಅಷ್ಟೇ ದಿನ ಲೈಫ್ ಬರುತ್ತೆ. ಆ ಥರನಾಗಿ ಇವು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ. ಮತ್ತು ಕೆಳಗಡೆ ಕೂಡ ನಾನು ನಂಬರ್ ಹಾಕಿರ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ನನ್ನ ಕಾಲ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅದೇ ಥರನಾಗಿ ಈಗ ಇಲ್ಲಿ ಕಾಣಿಸ್ತಾ ಇದೆ ಮೂಡ್ಲಗಿರಿ ನಿವಾಸ ಅಂತ. ಇದು ಕೂಡ ಫೈಬರಲ್ಲೇ ಮಾಡಿರೋದು. ಇದು ಕೂಡ ಅಂದರೆ ವುಡ್ಡು ಅಂದರೆ ಕಟ್ಟಿಗೆ ಥರ ಕಾಣೋ ಥರ ನಾವು ಇದನ್ನು ಕಲರಿಂಗ್ ಮಾಡಿರ್ತೀವಿ. ಮತ್ತು ಇವಾಗ ನಿಮಗೆ ಮತ್ತೆ ಒಂದು ಮುಂದ್ಗಡೆ ಬರ್ತಾ ಇದೆ ಅಮ್ಮನ ಕನಸು ಅಂಥೇಳಿ, ಮತ್ತು ಬೃಂದಾವನ ಅಂತ ಬಂದಿದೆ. ಇದು ಕೂಡ ನಾವು ಫೈಬರಲ್ಲೇ ಮಾಡಿರೋದು. ನಿಮಗೆ ಯಾವುದೇ ಡಿಸೈನ್ ಆಗಲಿ, ನಾನೀಗ ತೋರಿಸ್ತಾ ಇರೋದು ಇದೇ ಡಿಸೈನ್ಸ್ ಅಂತಿಲ್ಲ. ನಿಮ್ಮಲ್ಲಿ ಯಾವುದಾದ್ರೂ ಡಿಸೈನ್ಸ್ಗಳು ಚಾಯ್ಸ್ ಇದ್ದರೆ ತಗೊಂಬನ್ನಿ, ಅವಕ್ಕೂ ಕೂಡ ನಾವು ಮಾಡಿಕೊಡ್ತೀವಿ. ಅದಕ್ಕೆ ಸ್ನೇಹಿತರೆ, ಇವಾಗ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಒಬ್ಬೊಬ್ಬರಿಗೇ ನಾವು ಇದು ಕಳ್ಸೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಷ್ಟೋ ಜನ ಮನೆಗಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆಗಳನ್ನು ಕಟ್ಸಿರ್ತೀರ. ಮನೆ ಮುಂದೆ ಒಂದು ಚೆನ್ನಾಗಿರುವಂಥದ್ದೊಂದು ನಮಗೆ ನೇಮ್ ಬೋರ್ಡ್ ಬೇಕಂತ ಹುಡುಕ್ತಾ ಇರ್ತಾರೆ. ಅವರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ, ನಿಮ್ಗೆ ಯಾರಿಗಾದರೂ ಬೇಕಾದರೂ ಕೂಡ ಫೋನ್ ಮಾಡಿ ಕೇಳಿ. ಮತ್ತು ಇದರಲ್ಲಿ ಇರ್ತಕ್ಕಂಥ ಡಿಸೈನ್ಸ್ಗಳನ್ನು ಚಾಯ್ಸ್ ಮಾಡಿದರೂ ಕೂಡ ಅವೇನೇ ಈಗೇನಿದೆ ಅದೇ ಥರನಾಗಿ ಡಿಸೈನ್ಸ್ಗಳು ಕೂಡ ನಿಮಗೆ ಮತ್ತೆ ಆರ್ಡ್ರ್ ಕೊಟ್ಟರೆ ಹೆಸರುಗಳನ್ನು ನೀವು ಏನು ಹೆಸರು ಹೇಳ್ತೀರಾ ಆ ಹೆಸರುಗಳನ್ನು ಹಾಕಿ ಕೊಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.